ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಲ್ಯಾಂಬರ್ಗಿನಿ ಕಾರು ಡ್ರಿಫ್ಟಿಂಗ್ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂತೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈನಿಂದ ಈ ಕಾರ್ ಡ್ರಿಫ್ಟಿಂಗ್ ಆಯ್ತಾ? ಎರಡು ಮೂರು ಬಾರಿ ಕಾರ್ ಡ್ರಿಫ್ಟಿಂಗ್ ಮಾಡಿದ್ದಾರೆ ರಿಕ್ಕಿ ರೈ. ಆ ವಿಜುವಲ್ಸ್ ನಿನ್ನೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನೀವು ಕೂಡ ನೋಡಿದ್ರಿ. ಈಗಾಗಲೇ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರಿಂದ ಕಾರನ್ನ ಸೀಸ್ ಮಾಡಲಾಗಿದೆ. KA05 NR 0009 ನಂಬರ್ನ ಲ್ಯಾಂಬರ್ಗಿನಿ ಕಾರು, ಅದು ವೈಟ್ ಕಲರ್, ಜಪ್ತಿ ಮಾಡಿದ್ದಾರೆ. ರಿಕ್ಕಿ ರೈಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆಯಂತೆ. ಕಾರ್ ನಂಬರ್ ಸಮೇತ RTOಗೆ ಪತ್ರ ಬರೆದಿದ್ದಾರೆ ಪೊಲೀಸರು. ಈಗ ಕಾರ್ ಡಾಕ್ಯುಮೆಂಟ್ಸ್ ಯಾರ ಹೆಸರಲ್ಲಿದೆ ಅಂತ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ನೋಟಿಸ್ ಕೊಟ್ಟು ಕಾರ್ ಸೀಸ್ ಮಾಡಿದ್ದಾರೆ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು. ಈ ರಿಕ್ಕಿ ರೈ ಹೆಸರು ಇತ್ತೀಚೆಗೆ ನೀವು ಕೇಳಿದ್ರಿ, ಇವ್ರ ಮೇಲೆ ಫೈರಿಂಗ್ ಅಟ್ಯಾಕ್ ಕೂಡ ಆಗಿತ್ತು ಅಂತ. ಬಟ್ ಆ ಮನುಷ್ಯನೇ ಈಗ ಆ ಕಾರ್ ಆತಂದಾದ್ರೂ ಆ ಮನುಷ್ಯ ಡ್ರೈವ್ ಮಾಡ್ತಾ ಇದ್ನಾ? ಡ್ರೈವಿಂಗ್ ಪ್ಲೇಸ್ನಲ್ಲಿ ಆತ ಇದ್ನಾ? ಕುಡ್ದಿದ್ನಾ? ಡ್ರಗ್ಸ್ ಏನಾದ್ರೂ ತಗೊಂಡಿದ್ನಾ? ತಲೆ ಕೆಟ್ಟಿತ್ತ ಅವನಿಗೆ? ಏನಾಗಿದೆ ಆ ಮನುಷ್ಯನಿಗೆ? ರಾತ್ರಿ ಸಮಯ ಆದ್ರೂ ಕೂಡ ಜನ ಓಡಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗಿ ಯಾವುದಕ್ಕಾದ್ರೂ ಡಿಕ್ಕಿ ಹೊಡೆದು, ಟೂ ವೀಲರ್ ಏನಾದ್ರು ಹೋಗಿ ಡಿಕ್ಕಿ ಹೊಡೆದು ಯಾರಾದ್ರೂ ಜೀವ ಹೋಗಿದ್ರೆ, ಕೈಕಾಲು ಮುರ್ಕೊಂಡಿದ್ರೆ, ಇವ್ರುಗಳ ಹುಚ್ಚಾಟ ಬೇರೆಯವ್ರಿಗೆ ಪ್ರಾಣ ಸಂಕಟ ಅಷ್ಟೇ. ಲ್ಯಾಂಬರ್ಗಿನಾದ್ರೂ ಇಟ್ಕೊಳ್ಳಿ, ಮತ್ತೊಂದಾದ್ರೂ ಇಟ್ಕೊಳ್ಳಿ, ಮೇನ್ ರೋಡ್ ಅಲ್ಲಿ. ಈಗ ರಿಕ್ಕಿ ರೈ ಕಾರು ಅನ್ನೋದು ಗೊತ್ತಾಗಿದೆ. ನೀವು ಯಾವುದೋ ಸಿನಿಮಾ ದೃಶ್ಯ ನೋಡ್ತಾ ಇಲ್ಲ, ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು. ಆತ ಮುತ್ತಪ್ಪ ರೈ ಮಗನಾದ್ರೂ ಆಗಿರಲಿ, ಮತ್ತೊಬ್ಬ ಮಗನಾದ್ರೂ ಆಗಿರಲಿ, ಸೂಕ್ತ ಕ್ರಮ ಜರುಗಿಸಲೇಬೇಕು. ರಿಕ್ಕಿ ರೈ ಬಗ್ಗೆ ಇತ್ತೀಚೆಗೆ ನಾವುಗಳೇ ಈ ಫೈರಿಂಗ್ ಆಗಿರೋ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಕೊಟ್ಟಿದ್ವಿ. ಆತ ಆಸ್ಪತ್ರೆಗೂ ಕೂಡ ಸೇರಿದ್ದ. ಬಟ್ ಈಗ ಆತನ ಫೋಟೋ ಕೂಡ ನೋಡ್ತಾ ಇದ್ದೀರಿ. ರಿಕ್ಕಿ ರೈ ಮುತ್ತಪ್ಪ ರೈ ಅವರ ಮಗ. ಈತನದ್ದೇ ಕಾರು, ಬಟ್ ಕಾರ್ ಡ್ರೈವ್ ಮಾಡ್ತಾ ಇದ್ದಿದ್ದು ಈತನೇನಾ? ಡ್ರಗ್ಸ್ ಏನಾದ್ರೂ ತಗೊಂಡಿದ್ನಾ? ಅದಕ್ಕೆ ಈ ಹುಚ್ಚಾಟಕ್ಕೆ ಬಿದ್ನಾ? ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಈ ರಿಕ್ಕಿ ರೈನ ವಿಚಾರ ಈಗ ಒಂದು 4-5 ತಿಂಗಳ ಹಿಂದೆ ಈತನ ಮೇಲೆ ಫೈರಿಂಗ್ ಆಗಿತ್ತು ಅನ್ನೋ ಇನ್ಸಿಡೆಂಟ್ ಅಲ್ಲಿ ಗಮನಿಸಿದ್ವಿ. ಅದಾದ್ಮೇಲೆ ಇಂಥ ಡ್ರಿಫ್ಟಿಂಗ್ ಕೇಸ್ನಲ್ಲಿ ನೋಡ್ತಾ ಇದೀವಿ. ಯಾರ ಒಡೆತನದ ಕಾರು? ರಿಕ್ಕಿ ರೈ ಇದೇನಾ? ಅಂಡ್ ಡ್ರೈವಿಂಗ್ ಪ್ಲೇಸ್ ನಲ್ಲಿ ಇದ್ದವ್ರು ಯಾರು? ನೋಟಿಸ್ ಸಿಕ್ಕಿದೆ ಅಂದ್ರೆ ಯಾವಾಗ ಇವರು ವಿಚಾರಣೆಗೆ ಹಾಜರಾಗಬಹುದು? ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗ್ಲೂ ವಿಜಯ್, ಏನೋ ನೀವು ಹೇಳ್ದಂಗೆ ಇತ್ತೀಚೆಗೆ ಸಾಕಷ್ಟು ಸುದ್ದಿ ಆಗ್ತಾ ಇದಾರೆ ಅಂತಾನೆ ಹೇಳ್ಬೋದು ರಿಕ್ಕಿ ರೈ. ಯಾಕಂದ್ರೆ ನೀವು ಹೇಳ್ದಂಗೆ ಏನೋ ಫೈರಿಂಗ್ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಆಸ್ಪತ್ರೆ ಕೂಡ ಅಡ್ಮಿಟ್ ಆಗಿದ್ರು. ಆನಂತರ ಕೂಡ ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಗಿತ್ತು. ಇನ್ನು ನಿನ್ನೆ ಬೆಳಗ್ಗಿನ ಜಾವ 2 ಗಂಟೆ ಸಂದರ್ಭದಲ್ಲಿ ಈ ಒಂದು ಡ್ರಿಫ್ಟಿಂಗ್ ಮಾಡ್ತಾರೆ. ಆನಂತರ ಸಾಕಷ್ಟು ವೈರಲ್ ಆಗತ್ತೆ ಈ ಒಂದು ವಿಡಿಯೋ. ಯಾಕಂದ್ರೆ ಈ ಒಂದು ಡ್ರಿಫ್ಟಿಂಗ್ ಮಾಡಿದಂತ ಜಾಗ ಏನಿದೆ ಅದು ಕೂಡ ಸಿಟಿ ಸೆಂಟರ್ ಅಂತಾನೆ ಹೇಳ್ಬೋದು. ಚಿನ್ನಸ್ವಾಮಿ ಪಕ್ಕದಲ್ಲೇ ಇರುವಂತಹ ಅನಿಲ್ ಕುಂಬ್ಳೆ ಸರ್ಕಲ್ ಅಲ್ಲಿ ಡ್ರಿಫ್ಟಿಂಗ್ ಅನ್ನ ಮಾಡ್ತಾರೆ. ಅದು ಅಲ್ಲಿರುವಂತ ಒಬ್ಬರ ಮೊಬೈಲ್ ಅಲ್ಲಿ ಕೂಡ ಸೆರೆ ಆಗುತ್ತೆ. ಅಂದ್ರೆ 1-2-3 ಬಾರಿ ಡ್ರಿಫ್ಟಿಂಗ್ ಮಾಡ್ತಾರೆ ಅವರನ್ನ. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ. ರಿಕ್ಕಿ ರೈ ಈಗ ಈತನದ್ದೇ ಕಾರು ಅನ್ನಲಾಗ್ತಾ ಇದೆ. ಇದು ನಿಜಕ್ಕೂ ವಿಪರೀತ ಡೇಂಜರ್. ಇದನ್ನ ಹಿಂಗೆ ಬಿಟ್ಬಿಟ್ರೆ, ಆತನ ಹತ್ರ ದುಡ್ಡಿದೆ ಅಂತಾನೋ ಅಥವಾ ಇನ್ಫ್ಲೂಯೆನ್ಸ್ ಇದೆ ಅಂತಾನೋ ಯಾರ ಹತ್ರನೋ ಫೋನ್ ಮಾಡಿಸ್ದ ಅಂತಲೋ ಸುಮ್ಮನೆ ಬಿಟ್ಬಿಟ್ರೆ ಪೊಲೀಸರಿಗೆ ಶೇಮ್. ಇದು ಕೇವಲ ಆತನನ್ನ ಕರ್ಸೋದು, ವಿಚಾರಣೆ ಮಾಡಿ ಬಿಟ್ಟು ಕಳ್ಸೋದು ಇಲ್ಲ. ಇದಕ್ಕೆ ತಕ್ಕ ಆಕ್ಷನ್ ಆಗ್ಲೇಬೇಕು. ಚೂರ್ ಹೆಚ್ಚು ಕಡಿಮೆ ಆಗಿದ್ರು ಆಮೇಲೆ ಜವಾಬ್ದಾರಿ ಯಾರು? ಪೊಲೀಸರು ತಗೊಳ್ತಾ ಇದ್ರಾ? ಇವತ್ತು ಹಿಂಗೆ ಆಡಿದಾನೆ, ನೀವು ಬುದ್ಧಿ ಹೇಳಿ ಬಿಟ್ಟು ಕಳಿಸ್ತೀರಿ ಅಂದ್ರೆ ನಾಳೆ ಇಂಥದ್ದು 10 ಮಾಡ್ತಾನಾತ. ಅಥವಾ ಈತನ ಹೆಸರು ಹೇಳ್ಕೊಂಡು ಅಥವಾ ಈತನ ನೋಡಿ ಬುದ್ಧಿ ಕಲ್ತವ್ರು ಮಾಡ್ತಾರೆ. ದುಡ್ಡಿನ ದಿಮಾಕೋ, ಮದಾನ ಅಥವಾ ಕುಡ್ದಿರೋ ನಶೆನ, ಡ್ರಗ್ಸ್ನ ನಶೆನ ಬಾಯಿ ಬಿಡಿಸಿ ಕಕ್ಸಿ ಆತನ ಬಾಯಿಂದ. ಫೈರಿಂಗ್ ಆಗಿದೆ, ಆಸ್ಪತ್ರೆ ಬೆಡ್ ಮೇಲೆ ಬಿದ್ದಿದಾನಾತ ಅಂತ ನಾವೇ ಸುದ್ದಿ ಓದಿದ್ವಿ. ಈಗ ನೋಡಿದ್ರೆ ಇಂಥ ಹುಚ್ಚಾಟಗಳು.